Hi everyone, welcome to business class. In this video, I want to explain about the trade. Already you know the meaning of trade. The trade is nothing but buying and selling of goods and services. Buying and selling of goods and services. So in trade, there are two types. The first one is a internal trade. The next one is a external trade. ವ್ಯಾಪಾರ ಅನ್ನುವಂತಹದ್ದರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡೋಣ ತಿಳ್ಕೊಳ್ಳೋಣ. ಸೊ ಈ ವ್ಯಾಪಾರ ಅಂದರೆ ಏನು? ಈ ವ್ಯಾಪಾರ ಅನ್ನುವಂತಹದ್ದು ಸರಕು ಮತ್ತು ಸೇವೆಗಳ ಖರೀದಿಸುವಿಕೆ ಮತ್ತು ಮಾರಾಟಕ್ಕೆ ಸಂಬಂಧಪಟ್ಟಂತಹದ್ದಾಗಿದೆ. ಈ ವ್ಯಾಪಾರ ಅನ್ನುವಂತಹದ್ದು ಯಾಕೆ ಪ್ರಮುಖ ಅಂತಂದರೆ, ಸೊ ಯಾವ ಅಗತ್ಯತೆಗಳಿದ್ದಾವೆ ಆ ಅಗತ್ಯತೆಗಳನ್ನು ಪೂರೈಸುವುದಕ್ಕಾಗಿ ವ್ಯಕ್ತಿಯ ಅವಶ್ಯಕತೆ ಇದೆ. ಸೊ ಆ ವ್ಯಕ್ತಿಯ ಅವಶ್ಯಕತೆಯನ್ನು ಪೂರ್ಣಗೊಳಿಸುವಂತಹದ್ದು ಯಾವುದು ಅಂದರೆ ಅದು ವ್ಯಾಪಾರ ಅಂತ ಅನಿಸ್ಕೊಳ್ತದೆ. ಎಸ್, ದ ಟ್ರೇಡ್ ರಿಮೂವ್ಸ್ ದ ಹಿಂಡ್ರನ್ಸ್ ಆಫ್ ಪರ್ಸನ್ ಬೈ ಕ್ರಿಯೇಟಿಂಗ್ ಅ ಲಿಂಕ್ ಬಿಟ್ವೀನ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಸೊ ಇಲ್ಲಿ ಪ್ರಮುಖವಾಗಿ ಒಂದು ವ್ಯಾಪಾರ ಅನ್ನುವಂತಹದ್ದು ಹೇಳಿದೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಖರೀದಿಸುವಿಕೆ ಮತ್ತು ಮಾರಾಟ ಮಾಡುವಿಕೆ ಅನ್ನುವಂತಹದ್ದು ಏನಿದೆ, ಇಲ್ಲಿ ಉತ್ಪಾದಕರು ಅಂತ ಬರ್ತಾರೆ ಮತ್ತು ಖರೀದಿಸುವವರು ಅಂತ ಬರ್ತಾರೆ. ಈ ಉತ್ಪಾದಕರು ಮತ್ತು ಖರೀದಿಸುವವರ ನಡುವೆ ಒಂದು ಕೊಂಡಿಯಂತೆ ಸೊ ಕಾರ್ಯನಿರ್ವಹಿಸುವಂತಹದ್ದು ಯಾವುದು ಅಂತ ನೋಡಿದಾಗ ಅದು ಟ್ರೇಡ್ ಅಂತ ಅನ್ನಿಸ್ಕೊಳ್ತದೆ. ಎಸ್, ಇದರಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ನಾವು ಕಾಣ್ತಾ ಇದ್ದೀವಿ. ಯಾವ್ಯಾವ ಇದಾವೆ ಅಂತಂದರೆ ಆಂತರಿಕ ವ್ಯಾಪಾರ ಮತ್ತು ಬಾಹ್ಯ ವ್ಯಾಪಾರ ಅಂತ ಕರಿತಾ ಇದ್ದೀವಿ. ಆಂತರಿಕ ವ್ಯಾಪಾರ ಮತ್ತು ಬಾಹ್ಯ ವ್ಯಾಪಾರ. ಬಾಹ್ಯ ವ್ಯಾಪಾರ ಇಸ್ ಲೈಕ್ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಲೂ ಕರಿಬಹುದು. ಸೊ ಡೊಮೆಸ್ಟಿಕ್ ಟ್ರೇಡ್ ಇಸ್ ಅ ಇಂಟರ್ನಲ್ ಟ್ರೇಡ್. ಸೊ ಇಂಟರ್ನ್ಯಾಷನಲ್ ಟ್ರೇಡ್ ಇಸ್ ಅ ಎಕ್ಸ್ಟರ್ನಲ್ ಟ್ರೇಡ್. ಸೊ ಈ ಎರಡು ರೀತಿಯಲ್ಲಿಗೂ ಸಹಿತವಾಗಿ ನಾವು ಕರಿತಾ ಇದ್ದೀವಿ. ಸೊ ಇರಲಿ, ಸೊ ನಿಮಗೆ ಪ್ರಮುಖವಾಗಿ ಇಂಟರ್ನಲ್ ಟ್ರೇಡ್ ಅನ್ನುವಂತಹದ್ದನ್ನೇ ಒಂದು ಹೊಸ ಅಧ್ಯಾಯವಾಗಿ ಕಲಿಯುವಂತಹದ್ದು. ಎಸ್, ದ ಚಾಪ್ಟರ್ ಇನ್ವಾಲ್ವ್ಸ್ ದಿ ಡೀಟೇಲ್ ಅಬೌಟ್ ಸೊ ಇಂಟರ್ನಲ್ ಟ್ರೇಡ್, ದ ಕಾನ್ಸೆಪ್ಟ್ ಆಫ್ ಇಂಟರ್ನಲ್ ಟ್ರೇಡ್. ಸೊ ಈ ಒಂದು ಹೊಸ ಅಧ್ಯಾಯ ಏನಿದೆ ಆಂತರಿಕ ವ್ಯಾಪಾರ ಅನ್ನುವಂತಹದ್ದು, ಈ ಆಂತರಿಕ ವ್ಯಾಪಾರದಲ್ಲಿ ಬರುವಂತಹ ಪರಿಕಲ್ಪನೆಗಳು ಯಾವ್ಯಾವಿದಾವೆ, ಆ ಪರಿಕಲ್ಪನೆಗಳನ್ನು ಪ್ರತಿಯೊಂದನ್ನು ಒಳಗೊಂಡಿರುವಂತಹದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಎಸ್, ಲೆಟ್ ಅಸ್ ಸಿ ವಾಟ್ ಈಸ್ ದ ಇಂಟರ್ನಲ್ ಟ್ರೇಡ್ ಆ್ಯಂಡ್ ವಾಟ್ ಈಸ್ ದ ಎಕ್ಸ್ಟರ್ನಲ್ ಟ್ರೇಡ್. ಸಿಂಪಲ್, ದ ಇಂಟರ್ನಲ್ ಟ್ರೇಡ್ ಈಸ್ ನಥಿಂಗ್ ಬಟ್ ಆರ್ ಇಟ್ ರೆಫರ್ಸ್ ಟು buying and selling of goods and services within the geographical boundaries of country. ಸರಕು ಮತ್ತು ಸೇವೆಗಳ ಮಾರುವಿಕೆ ಮತ್ತು ಕೊಳ್ಳುವಿಕೆ ಒಂದು ನಿರ್ದಿಷ್ಟ ದೇಶದ ಭೌಗೋಳಿಕ ಪ್ರದೇಶದ ಒಳಗಡೆ ನಡೆಯುವಂತಿದ್ರೆ ಆ ವ್ಯಾಪಾರಕ್ಕೆ ನಾವೇನಂತ ಕರಿತಾ ಇದ್ದೀವಿ ಅಂದರೆ ಆಂತರಿಕ ವ್ಯಾಪಾರ ಅನ್ನುವಂತಹದ್ದು. ಸಿಂಪಲ್, ಸರಕು ಮತ್ತು ಸೇವೆಗಳು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದ, ಒಂದು ನಿರ್ದಿಷ್ಟ ದೇಶದ ಅಥವಾ ಭೌಗೋಳಿಕ ಪ್ರದೇಶದ ಗಡಿಯ ಒಳಗಡೆ ನಡೆಯುವಂತಿದ್ರೆ ಸೊ ಅದು ನಾವೇನಂತ ಕರಿಬಹುದು, ಆಂತರಿಕ ವ್ಯಾಪಾರ ಅಂತ ಹೇಳಿ ಕರಿತಾ ಇದ್ದೀವಿ. ಇನ್ನು ಯಾವ್ಯಾವಿದಾವೆ ಆಂತರಿಕ ವ್ಯಾಪಾರದಾಗ ಅನ್ನುವಂತಹದ್ದನ್ನು ಸೊ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ವಾಟ್ ಈಸ್ ದ ಎಕ್ಸ್ಟರ್ನಲ್ ಟ್ರೇಡ್? ಎಸ್, ಸಿಂಪಲ್, ಇಟ್ ರೆಫರ್ಸ್ ಟು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಟ್ವೀನ್ ದ ಪರ್ಸನ್ಸ್ ಆರ್ ಆರ್ಗನೈಸೇಷನ್ ಆಪರೇಟಿಂಗ್ ಇನ್ ಟು 2 or more countries ಆರ್ ಬಿಹೈಂಡ್ ದ ಜಿಯೋಗ್ರಫಿಕಲ್ ಬೌಂಡ್ರಿ ಆಫ್ ಅ ಕಂಟ್ರಿ. ಸೊ ಒಂದು ದೇಶದ ಹೊರಗಡೆ ಅಥವಾ ಮತ್ತೊಂದು ದೇಶದೊಂದಿಗೆ ಏನಾದರೂ ಸರಕು ಮತ್ತು ಸೇವೆಗಳು ವಿನಿಮಯ ಆಗುವಂತಿದ್ರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್,
ಖರೀದಿಸುವಿಕೆ, ಮಾರಾಟ ಮಾಡುವಿಕೆ ಮತ್ತೊಂದು ದೇಶದೊಂದಿಗೆ ಅಥವಾ ಒಂದು ದೇಶದ ಗಡಿಯ ಮೀರಿ ನಡೆಯುವಂತಿದ್ರೆ ಅದಕ್ಕೆ ನಾವು ಏನಂತ ಕರಿಬಹುದು ಅಂತಂದರೆ ಎಕ್ಸ್ಟರ್ನಲ್ ಟ್ರೇಡ್ ಅಂತ ಹೇಳಿ ಕರಿತಾ ಇದ್ದೀವಿ. ಎಕ್ಸಾಂಪಲ್ ಯಾವ್ಯಾವ ಇದ್ದಾವೆ ಅಂತಂದರೆ, ಸೊ ಇಂಪೋರ್ಟ್ ದ ಗೂಡ್ಸ್ ಫ್ರಮ್ ಅಮೇರಿಕಾ ಆರ್ ಇಸ್ರೇಲ್. ಸೊ ಸರಕುಗಳನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಯಾವ ದೇಶದಿಂದ? ಅಮೇರಿಕಾ ದೇಶದಿಂದ ಆದರೂ ಆಗಿರಬಹುದು ಅಥವಾ ಇಸ್ರೇಲ್ ದೇಶದಿಂದ ಆದರೂ ಆಗಿರಬಹುದು ಅನ್ನುವಂಥ ಉದಾಹರಣೆ ನಾವು ಯಾವುದಕ್ಕೆ ಕೊಡ್ತೀವಿ ಅಂದರೆ, ಸೊ ಬಾಹ್ಯ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಉದಾಹರಣೆಯಾಗಿ ಕೊಡ್ತಾ ಇದ್ದೀವಿ. ಇಂಟರ್ನಲ್ ಟ್ರೇಡ್ ಅಂತಂದರೆ ಪರ್ಚೇಸ್ ಆಫ್ ಗೂಡ್ಸ್, ಸೊ ವೇರ್ ಇನ್ ಗುಜರಾತ್, ಸೊ ಪರ್ಚೇಸ್ ಆಫ್ ಗೂಡ್ಸ್, ಸೊ ವೇರ್ ಇನ್ ದ ಸ್ಟ್ರೀಟ್, ಇನ್ ಅವರ್ ಸ್ಟ್ರೀಟ್, ಒಂದು ದಾರಿಯು ನಮ್ಮದೇ ಆದಂತಹ ಅಥವಾ ಆದಿ ಬೀದಿಯಲ್ಲಿರುವಂತಹ ಅಂಗಡಿಗಳ ಮೂಲಕ ಸರಕುಗಳನ್ನು ಖರೀದಿಸುವುದಾದರೂ ಆಗಿರಬಹುದು, ಅಥವಾ ಗುಜರಾತಿಂದ ನಾವೇನಾದರೂ ಸರಕುಗಳನ್ನು ಖರೀದಿಸಬಹುದಾದರೂ ಆಗಿರುವಂತಹದ್ದು. ಸೊ ಈ ರೀತಿಯಾದ ಉದಾಹರಣೆ ಯಾವುದು ಕೊಡ್ತಾ ಇದ್ದೀವಿ ಅಂತಂದರೆ ಇಂಟರ್ನಲ್ ಟ್ರೇಡ್ಗೆ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಇಂಟರ್ನಲ್ ಟ್ರೇಡ್ ಒಳಗೆ ಯಾವುದೇ ಕಸ್ಟಮ್ ಡ್ಯೂಟಿಯನ್ನು ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ. ಅಂದರೆ ಸುಂಕವನ್ನು ಪಾವತಿಸುವಂತಹ ಅವಶ್ಯಕತೆ ಯಾವುದಕ್ಕೆ ಬರಂಗಿಲ್ಲ ಅಂದರೆ ಆಂತರಿಕ ವ್ಯಾಪಾರಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ, ಸೊ ಗೂಡ್ಸ್ ಏನಾಗಿದ್ದಾವೆ ಅಂತಂದರೆ ಇಂಪೋರ್ಟ್ ಆಗಲಿಕ್ಕಿಲ್ಲ. ನಾವಿಲ್ಲಿ ಇಂಪೋರ್ಟ್ ಮಾಡಲಾರ್ದ ಗೂಡ್ಸ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪರ್ಚೇಸ್, ಸೊ ಸೇಲ್ ಮಾಡ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಎಲ್ಲಿ? ಇನ್ ಇಂಟರ್ನಲ್ ಟ್ರೇಡ್. ಸೊ ನೆಕ್ಸ್ಟ್, ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ವಾಟ್ ಈಸ್ ಇಂಟರ್ನಲ್ ಟ್ರೇಡ್ ಆಲ್ರೆಡಿ ನೋ. The internal trade again we classified into two types. The first one is a wholesale trade. The next one is a retail trade. The first one is a wholesale trade. The next one is a retail trade. ಈ ಇಂಟರ್ನಲ್ ಟ್ರೇಡ್ ಒಳಗಡೆ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ, ಸೇಲ್ ಮಾಡ್ತಾ ಇದ್ದೀವಿ. ಏನನ್ನ? ಗೂಡ್ಸನ್ನು ಮತ್ತು ಸರ್ವಿಸನ್ನು ಅಂತ ತಿಳ್ಕೊಳ್ಳೋಣ. ಸೊ ಸರಕು ಮತ್ತು ಸೇವೆಗಳ ಏನಾದರೂ ಖರೀದಿ ಮಾರಾಟ ಆಗ್ತಾ ಇದೆ ಅಂತಂದರೆ, ಸೊ ಅದು ಯಾವುದರ ಮೂಲಕ ನಡೀತಾ ಇರ್ತದೆ ಅಂತಂದರೆ, ಸೊ ಮೇಡ್ ಇನ್ ನ್ಯಾಷನಲ್ ಆರ್ ಹೋಮ್ ಕರೆನ್ಸಿ. ಸೊ ಅದು ದೇಶದ ಒಂದು ಹಣದ ಮೂಲಕನೇ ನಡೀತಾ ಇರ್ತದೆ ಅನ್ನುವಂತಹದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಅದ್ರಲ್ಲಿ ನಾವು ಎಷ್ಟು ವಿಧ ಕಾಣ್ತಾ ಇದ್ದೀವಿ ಅಂತ ಹೇಳಿದೆ ನಾನು. ಸೊ ಸಗಟು ವ್ಯಾಪಾರ, ಹೋಲ್ಸೇಲ್ ಟ್ರೇಡ್ ಇಸ್ ಅ ಫಸ್ಟ್ ಒನ್, ಸಗಟು ವ್ಯಾಪಾರ. ದ ನೆಕ್ಸ್ಟ್ ಒನ್ ಇಸ್ ರಿಟೇಲ್ ಟ್ರೇಡ್, ಚಿಲ್ಲರೆ ವ್ಯಾಪಾರ. ಚಿಲ್ಲರೆ ವ್ಯಾಪಾರ, ಸೊ ನೆಕ್ಸ್ಟ್ ಸಗಟು ವ್ಯಾಪಾರ ಅನ್ನುವಂತಹದ್ದು ಕಾಣ್ತದೆ. ಹಾಗಾದರೆ ವಾಟ್ ಈಸ್ ಹೋಲ್ಸೇಲ್ ಟ್ರೇಡ್? ಸಗಟು ವ್ಯಾಪಾರ ಅಂದರೆ ಏನು? ಎಸ್, ದಟ್ ಇಮೇಜ್ ಸೇಸ್. ಈ ಒಂದು ನನಗೆ ಚಿತ್ರ ಅನ್ನುವಂತಹದ್ದಿಂದ ಈ ಚಿತ್ರವನ್ನು ನೋಡಿದಾಗ ನನಗೆ ಸಾಮಾನ್ಯವಾಗಿ ಗೊತ್ತಾಗ್ತದೆ ಯಾವುದ್ರ ಬಗ್ಗೆ? ಹೋಲ್ಸೇಲ್ ಟ್ರೇಡ್ ಬಗ್ಗೆ. ಸೊ ಬಲ್ಕ್ ಆಫ್ ದ ಪ್ರೊಡಕ್ಟ್ಸ್ ಆರ್ ಸ್ಟೋರ್ಡ್. ಸೊ ಅತ್ಯಂತ ಹೆಚ್ಚಿನ ಮಟ್ಟದ ಸರಕುಗಳನ್ನು ನಾವೇನು ಮಾಡಿದ್ದೀವಿ ಇಲ್ಲಿ ಅಂದರೆ ಸಂಗ್ರಹಿಸಿದ್ದೀವಿ ಅನ್ನುವಂತಹದ್ದು ತಿಳಿದು ಬರ್ತದೆ. ಈ ಸಂಗ್ರಹಿಸೋದು ಯಾರ ಮೂಲಕ? ಬೈ ದಿ ಮ್ಯಾನುಫ್ಯಾಕ್ಚರರ್. ಬೈ ದಿ ಮ್ಯಾನುಫ್ಯಾಕ್ಚರರ್. ಯಾರಿಂದ ಸಂಗ್ರಹಿಸಿದ್ದೀವಿ ಅಂತಂದರೆ ಉತ್ಪಾದಕರಿಂದ ಸಂಗ್ರಹಿಸಿ ನಾವೇನು ಮಾಡಿದ್ದೀವಿ? ಸ್ಟೋರ್ ಮಾಡ್ಕೊಂಡಿದ್ದೀವಿ. ಯಾರು ಸ್ಟೋರ್ ಮಾಡಿದವರು? ಎ ಅನ್ನುವಂತಹ ಮ್ಯಾನುಫ್ಯಾಕ್ಚರರ್. ಎ ಅನ್ನುವಂತಹ ಹೋಲ್ಸೇಲರ್ ಏನು ಮಾಡಿದ್ದಾನೆ? ಸ್ಟೋರ್ ಮಾಡ್ಕೊಂಡಿದ್ದಾನೆ. ಯಾರಿಂದ? ಸೊ ಮ್ಯಾನುಫ್ಯಾಕ್ಚರರ್ ಕಡೆಯಿಂದ. ಸೊ ಇದು ಸಾಮಾನ್ಯವಾಗಿ ಗೊತ್ತಾಗ್ತದೆ. ಹಾಗಾದರೆ ವಾಟ್ ಈಸ್ ಹೋಲ್ಸೇಲ್ ಟ್ರೇಡ್? It refers to buying and selling of goods and services in large quantities for the purpose of resale or intermediate use. Purpose of what? Resale or intermediate use. Yes, it says clearly what? The wholesaler buying and selling of goods and services in a large quantities. ಸೊ ಇವ ಏನು ಮಾಡ್ತಾನೆ ಅಂದರೆ ಸರಕುಗಳನ್ನು ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ಮಾರಾಟ ಮಾಡುವುದು ಮತ್ತು ಖರೀದಿಸುವಂತಹದ್ದು ನಾವು ಎರಡನ್ನು ಕಾಣ್ತಾ ಇದ್ದೀವಿ. ಯಾವುದರ ಉದ್ದೇಶಕ್ಕಾಗಿ ಅಂತ? ಫಾರ್ ದ ರೀಸೇಲ್ ಪರ್ಪಸ್. ಫಾರ್ ದ ರೀಸೇಲ್ ಅಂದರೆ ಮರು ಮಾರಾಟ ಮಾಡಲಿಕ್ಕೆ. ಯಾರಿಂದ ಖರೀದಿ ಮಾಡ್ತಾನೆ ಅಂತಂದರೆ, ಎಸ್, ದ ಹೋಲ್ಸೇಲರ್ಸ್ ಬೈ ದಿ ಗೂಡ್ಸ್ ಡೈರೆಕ್ಟ್ಲಿ ಫ್ರಮ್ ದಿ ಮ್ಯಾನುಫ್ಯಾಕ್ಚರರ್ಸ್ ಇನ್ ಬಲ್ಕ್. ಸೊ ಯಾರಿಂದ ಅಂತಂದರೆ ಉತ್ಪಾದಕರಿಂದ
ಸೊ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಸರಕುಗಳನ್ನು ಖರೀದಿಸುವಂತಹದ್ದು. ದೆನ್ ಈ ಸೆಲ್ಸ್ ದಿ ಸೊ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ದ ಗೂಡ್ಸ್ ಆರ್ ಲಾರ್ಜ್ ನಂಬರ್ ಆಫ್ ದ ಸೊ ವಾಟ್ ರಿಟೇಲರ್ಸ್. ಸೊ ಅತ್ಯಂತ ಅಂದರೆ ಸಣ್ಣ ಪ್ರಮಾಣದಲ್ಲಿ ಅತ್ಯಧಿಕ ಹೆಚ್ಚು ಜನ ಚಿಲ್ಲರೆ ವ್ಯಾಪಾರಿಗಳಿಗೆ ಏನು ಮಾಡ್ತಾನೆ ಅಂದರೆ ಸರಕುಗಳನ್ನು ಮಾರಾಟ ಮಾಡ್ತಾನೆ. ಸೊ ಈ ವ್ಯಕ್ತಿಯನ್ನು ನಾವೇನು ಕರಿಬಹುದು ಅಂತಂದರೆ ಹೋಲ್ಸೇಲ್ ಟ್ರೇಡ್. ಇದನ್ನು ಯಾವ ರೀತಿಯಲ್ಲಿ ತಿಳಿಸಬಹುದು? ಸಿಂಪಲ್, ಮ್ಯಾನುಫ್ಯಾಕ್ಚರರ್. ಈ ಮ್ಯಾನುಫ್ಯಾಕ್ಚರರ್ ಕಡೆ ಉತ್ಪಾದನೆ ಎಷ್ಟಿದ್ದಾವೆ ಅಂತಂದರೆ 1000 ಪ್ರಾಡಕ್ಟ್ಗಳಿದ್ದಾವೆ. ಈ 1000 ಪ್ರಾಡಕ್ಟ್ಗಳೊಳಗೆ ಹೋಲ್ಸೇಲರ್ ಏನು ಮಾಡ್ತಾನೆ ಅಂತಂದರೆ ಸೊ ಇವುಗಳನ್ನು ಪರ್ಚೇಸ್ ಮಾಡ್ತಾನೆ. ಈ ಪರ್ಚೇಸ್ ಮಾಡಿದ್ದನ್ನು ಯಾರಿಗೆ ಮತ್ತೆ ಸೇಲ್ ಮಾಡ್ತಾನೆ ಅಂದರೆ ರಿಟೇಲರ್ಸ್ಗೆ. ಎಷ್ಟು ಜನ? 200 ಅಂದರೆ ಲಾರ್ಜ್ ಕ್ವಾಂಟಿಟಿ ಒಳಗೆ ಪರ್ಚೇಸ್ ಮಾಡೋದು, ಸ್ಮಾಲ್ ಕ್ವಾಂಟಿಟಿ ಒಳಗೆ ಲಾರ್ಜ್ ನಂಬರ್ ಆಫ್ ರಿಟೇಲರ್ಸ್ಗೆ ಸೇಲ್ ಮಾಡುವಂತಹದ್ದು ಡ್ಯೂಟಿ ಯಾರ್ದು ಅಂದರೆ ಹೋಲ್ಸೇಲರ್ದು ಅಂತೇಳಿ ಕರಿಬಹುದು. ಎಸ್, ಇವನು ಯಾವ ರೀತಿ ಹೆಲ್ಪ್ ಮಾಡ್ತಾನೆ? ದಿಸ್ ಟೈಪ್ ಆಫ್ ದ ಟ್ರೇಡ್ ರಿಕ್ವೈರ್ಸ್ ದ ಹ್ಯೂಜ್ ಕ್ಯಾಪಿಟಲ್. ಸೊ ಅದು ಅಲ್ಲದೆ ಏನು ಮಾಡ್ತಾರೆ ಅಂತಂದರೆ ಸೊ ಈ ಹೋಲ್ಸೇಲರ್ಸ್ ಯೂಶುವಲಿ ಸ್ಪೆಷಲೈಸ್ ಇನ್ ಒನ್ ಪರ್ಟಿಕ್ಯುಲರ್ ಲೈನ್ ಆಫ್ ಗೂಡ್ಸ್. ಇವರು ಒಂದು ನಿರ್ದಿಷ್ಟವಾದಂತಹ ಸರಕಿನ ಶ್ರೇಣಿಗೆ ಏನಾಗಿರ್ತಾರೆ, ವಿಶಿಷ್ಟತೆಯನ್ನು ಹೊಂದಿರುವಂಥವರು ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಮತ್ತು ಪ್ರಾಫಿಟ್ ಮಾರ್ಜಿನ್ ಏನಿರ್ತದೆ ಅಂತಂದರೆ ಲೋ ಪ್ರಾಫಿಟ್ ಮಾರ್ಜಿನ್, ಕಡಿಮೆ ಲಾಭದಾಯಕತೆಯನ್ನು ಹೊಂದಿರುವಂತಹದ್ದು. ಆದರೆ ಕಡಿಮೆ ಲಾಭದಾಯಕತೆ ಇದ್ರೂ ಅತ್ಯಂತ ಹೆಚ್ಚಿನ ಟರ್ನ್ ಓವರ್ ಮೂಲಕ ಏನಾಗುವುದು, ಲಾಭ ಆಗುವಂತಹದ್ದು ಸಾಧ್ಯತೆ ಇರ್ತದೆ. ಎಸ್, ಇರಲಿ. ಸೊ ವಾಟ್ ಆರ್ ದ ಸರ್ವಿಸಸ್ ಆಫ್ ಹೋಲ್ಸೇಲರ್ಸ್? ಸೊ ಸರ್ವಿಸ್ ಟು ಮ್ಯಾನುಫ್ಯಾಕ್ಚರರ್ಸ್. ಸೊ ಇವರು ಯಾವ ರೀತಿಯಾದಂತಹ ಸೇವೆಯನ್ನು ಒದಗಿಸ್ತಾ ಇದ್ದಾರೆ? ಯಾರು? ಸೊ ಸಗಟು ವ್ಯಾಪಾರಿಗಳು. ಟು ಹೂಮ್? ಟು ದ ಮ್ಯಾನುಫ್ಯಾಕ್ಚರರ್ಸ್. ಅಂದರೆ ಉತ್ಪಾದಕರಿಗೆ ಒದಗಿಸುವಂತಹ ಸೇವೆಗಳು ಯಾವ್ಯಾವಿದಾವೆ ಅಂತ ನೋಡ್ತಾ ಹೋದರೆ, ಎಸ್, ದ ಫಸ್ಟ್ ಒನ್ ಈಸ್ ಫೆಸಿಲಿಟೇಟಿಂಗ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ದೊಡ್ಡ ಪ್ರಮಾಣದ ಉತ್ಪಾದನೆಗೆ ನೆರವು. ಎಸ್, ದ ಹೋಲ್ಸೇಲರ್ಸ್ ಫೆಸಿಲಿಟೇಟ್ ಟು ದ ಸೊ ಮ್ಯಾನುಫ್ಯಾಕ್ಚರರ್ಸ್ ಫಾರ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಅಂದರೆ ಸಗಟು ವ್ಯಾಪಾರಿಗಳು ಉತ್ಪಾದಕರಿಗೆ ಅತ್ಯಂತ ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನೆರವು ನೀಡ್ತಾ ಇದ್ದಾರೆ. ಹೇಗೆ ನೆರವು ನೀಡ್ತಾ ಇದ್ದಾರೆ ಅಂತಂದರೆ ಹೋಲ್ಸೇಲರ್ಸ್ ಬೈ ದಿ ಗೂಡ್ಸ್ ಇನ್ ಲಾರ್ಜ್ ಆರ್ ಬಲ್ಕ್ ಕ್ವಾಂಟಿಟೀಸ್. ಅಂದರೆ ಅತ್ಯಧಿಕ ಪ್ರಮಾಣದ ಸರಕುಗಳನ್ನು ಏನು ಮಾಡ್ತಾ ಇದ್ದಾರೆ, ಖರೀದಿಸುವುದರಿಂದ ಅವ್ರಿಗೆ ಏನಾಗ್ತದೆ ಅಂತಂದರೆ ಉತ್ಪಾದನೆಗೆ ಯಾರಿಗೆ ನೆರವಾಗ್ತಾರೆ? ಮ್ಯಾನುಫ್ಯಾಕ್ಚರರ್ಸ್ಗೆ ನೆರವಾಗ್ತಾರೆ. ಇಟ್ ಈಸ್ ದ ಫಸ್ಟ್ ಪಾಯಿಂಟ್. ಎಸ್, ದ ನೆಕ್ಸ್ಟ್ ಒನ್ ಈಸ್ ಬೇರಿಂಗ್ ರಿಸ್ಕ್. ನಷ್ಟ ಭಯ ಧಾರಣೆ. ಏನಿದು ನಷ್ಟ ಭಯ ಧಾರಣೆ? ಸಿಂಪಲ್, ವೇರ್ ಹೌಸನ್ನು ಯಾರು ಹೊಂದಿದ್ದಾರೆ ಅಂತಂದರೆ ಹೋಲ್ಸೇಲರ್ಸ್. ದ ಹೋಲ್ಸೇಲರ್ಸ್ ಆರ್ ಸ್ಟೋರ್ ದಿ ಸೊ ಪ್ರೊಡಕ್ಟ್ಸ್ ಆರ್ ಸೊ ಗೂಡ್ಸ್. ವಿಚ್ ಗೂಡ್ಸ್? ಸೊ ಬೈಯಿಂಗ್ ಗೂಡ್ಸ್. ಸೊ ಯಾರಿಂದ ಅಂತಂದರೆ ಬೈ ದಿ ಮ್ಯಾನುಫ್ಯಾಕ್ಚರರ್ಸ್. ಸೊ ಸರಕುಗಳನ್ನು ಏನು ಮಾಡ್ತಾರೆ, ಒಂದೆಡೆ ತಮ್ಮ ವೇರ್ ಹೌಸ್ ಒಳಗೆ ಅಂದರೆ ದಾಸ್ತಾನು ಮಳಿಗೆಯೊಳಗಡೆ ಸಂಗ್ರಹಿಸ್ತಾರೆ. ಈ ಸಂಗ್ರಹಿಸೋದ್ರಿಂದ ರಿಸ್ಕ್ ಯಾಕೆ ಟ್ರಾನ್ಸ್ಫರ್ ಆಗ್ತದೆ ಅಂತಂದರೆ ಸೊ ಅದು ಹೋಲ್ಸೇಲರ್ಗೆ ಟ್ರಾನ್ಸ್ಫರ್ ಆಗುವಂತಹದ್ದು ಅಥವಾ ಸಗಟು ವ್ಯಾಪಾರಿಗಳಿಗೆ ಟ್ರಾನ್ಸ್ಫರ್ ಆಗ್ತದೆ. ಇದರಿಂದ ಏನಾಗುವಂತಹದ್ದು, ಇನ್ ದ ಪ್ರೊಸೆಸ್ the risk arising out of fall in price, theft, spoilage, so ಎಕ್ಸೆಟ್ರಾ. ಸೊ ಇದರಿಂದ ಏನಾಗ್ತದೆ ಅಂತಂದರೆ ರಿಸ್ಕ್ ಅನ್ನುವಂತಹದ್ದೇನಿದೆ ಕಡಿಮೆ ಇರ್ತದೆ. ಅದು ಬೆಲೆಯೊಳಗೆ ವ್ಯತ್ಯಾಸ ಆದರೂ ಆಗಿರಬಹುದು, ಕಳ್ಳತನ ಆದರೂ ಆಗಿರಬಹುದು, ಅಥವಾ ವೇಸ್ಟೇಜ್ ಅಂತ ಹೇಳಿ ಕರಿತಾ ಇದ್ದೀವಿ. ಇವೆಲ್ಲ ನಷ್ಟ ಭಯವನ್ನು ಯಾರು ಹೊತ್ಕೊಳ್ತಾರೆ ಅಂತಂದರೆ ಹೋಲ್ಸೇಲರ್. ಇಟ್ ಈಸ್ ದ ನೆಕ್ಸ್ಟ್ ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟ್, ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಹಣಕಾಸಿನ ನೆರವು ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ಸಮ್ ಆಫ್ ದ ಹೋಲ್ಸೇಲರ್ಸ್ give the advance to the manufacturers for buying the so goods.
ಅಂದರೆ ಕೆಲವು ವ್ಯಕ್ತಿಗಳು ಏನಿರ್ತಾರೆ ಅಥವಾ ಸಗಟು ವ್ಯಾಪಾರಿಗಳು ಮುಂಗಡ ಹಣವನ್ನು ನೀಡ್ತಾರೆ. ಯಾರಿಗೆ ಮುಂಗಡ ಹಣವನ್ನು ನೀಡ್ತಾರೆ ಅಂದರೆ ಉತ್ಪಾದಕರಿಗೆ. ಯಾವುದಕ್ಕಾಗಿ? ಸರಕುಗಳನ್ನು ಖರೀದಿಸುವುದಕ್ಕಾಗಿ. ಸೊ ಈ ಕಾರಣದಿಂದಾಗಿ ಯಾರಿಗೆ ಹೆಲ್ಪ್ ಆಗ್ತದೆ ಈ ಮುಂಗಡ ಹಣ ಅನ್ನುವಂತಹದ್ದು ಅಂದರೆ ಉತ್ಪಾದಕರಿಗೆ ಉಪಯೋಗವಾಗ್ತದೆ. ಸೊ ಹಾಗಾಗಿ ಇಟ್ ಕನ್ಸಿಡರ್ ಆಸ್ ವಾಟ್? ಫೈನಾನ್ಷಿಯಲ್ ಅಸಿಸ್ಟೆನ್ಸ್. The next one is expert advice. Expert advice. ಪರಿಣಿತ ಸಲಹೆ. ಏನಿದು ಪರಿಣಿತ ಸಲಹೆ? The wholesalers has regular contact with the retailers. So the wholesalers gets the information about the market or demand of the product. ಸೊ ಯಾರ ಜೊತೆಗೆ ನೇರವಾಗಿ ಒಂದು ಸಂಪರ್ಕವನ್ನು ಹೊಂದಿರ್ತಾನೆ ಸಗಟು ವ್ಯಾಪಾರಿ ಅಂದರೆ ಸೊ ಕಿರುಕುಳ ವ್ಯಾಪಾರಿ ಅಥವಾ ಚಿಲ್ಲರೆ ವ್ಯಾಪಾರಿಯೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರ್ತಾನೆ. ಇದರಿಂದ ಏನಾಗ್ತದೆ ಅಂದರೆ ಒಂದು ಮಾರುಕಟ್ಟೆಯಲ್ಲಿರುವಂತಹ ಸನ್ನಿವೇಶ ಏನಿದೆ ಅದ್ರ ಜೊತೆ ಗ್ರಾಹಕರ ಬಯಕೆಗಳೇನಿದ್ದಾವೆ ಪ್ರತಿಯೊಂದನ್ನು ಸಹಿತವಾಗಿ ಸೊ ತಿಳ್ಕೊಂಡು ಯಾರಿಗೆ ಇನ್ಫಾರ್ಮ್ ಮಾಡ್ತಾನೆ ಅಂದರೆ ಟು ದ ಮ್ಯಾನುಫ್ಯಾಕ್ಚರರ್. ಸೊ ಉತ್ಪಾದಕನಿಗೆ ಮಾಹಿತಿಯನ್ನು ನೀಡೋದ್ರಿಂದ ಉತ್ಪಾದಕನಿಗೆ ಏನಾಗ್ತದೆ ಅಂತಂದರೆ ಎಷ್ಟು ಪ್ರಮಾಣದ ಸರಕುಗಳನ್ನು ಉತ್ಪಾದನೆ ಮಾಡಬೇಕಾಗಿದೆ. ಎಸ್, ದ ಮ್ಯಾನುಫ್ಯಾಕ್ಚರರ್ ಮೇ ನೋ ದಿ ಹೌ ಮಚ್ ಆಫ್ ಗೂಡ್ಸ್ ವಿಲ್ ಪ್ರೊಡ್ಯೂಸ್. ಸೊ ಅವರು ಫ್ಯೂಚರ್ ಒಳಗೆ ಎಷ್ಟು ಗೂಡ್ಸನ್ನು ಅಥವಾ ಸರಕನ್ನು ಪ್ರಾಡಕ್ಟ್ಸನ್ನು ಉತ್ಪಾದನೆ ಮಾಡಬೇಕನ್ನುವಂಥದ್ದು ತಿಳಿಯೋದು ಯಾರಿಂದ ಸಾಧ್ಯ ಆಗ್ತದೆ ಅಂತಂದರೆ ಬೈ ದಿ ಹೋಲ್ಸೇಲರ್ಸ್. ಅದಕ್ಕಾಗಿ ಎಷ್ಟನೇ ಪಾಯಿಂಟ್ ಅನ್ನು ಹೇಳ್ತಾ ಇದ್ದೀವಿ? 4th ಪಾಯಿಂಟ್. ಇನ್ನು 5th ಪಾಯಿಂಟ್ ಒಳಗೆ ಹೆಲ್ಪ್ ಇನ್ ದ ಮಾರ್ಕೆಟಿಂಗ್ ಫಂಕ್ಷನ್. ಹೆಲ್ಪ್ ಇನ್ ದಿ ಮಾರ್ಕೆಟಿಂಗ್ ಫಂಕ್ಷನ್. ಮಾರಾಟ ಪ್ರಕ್ರಿಯೆಯ ಕಾರ್ಯದಲ್ಲಿ ಸಹಾಯ. ಮಾರಾಟ ಪ್ರಕ್ರಿಯೆ ಕಾರ್ಯದಲ್ಲಿ ಸಹಾಯವನ್ನು ಮಾಡುವಂತಹವರು ಯಾರು ಅಂತಂದರೆ ಸೊ ಅದು ಸಗಟು ವ್ಯಾಪಾರಿ. ಹಿಯರ್ ದ ಹೋಲ್ಸೇಲರ್ ಕಲೆಕ್ಟ್ಸ್ ದ ಆರ್ಡರ್ಸ್ ಫ್ರಮ್ ದಿ ರಿಟೇಲರ್ಸ್ ಸೊ ಇನ್ ಲಾರ್ಜ್ ನಂಬರ್. ಸೊ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಒಬ್ಬ ಸಗಟು ವ್ಯಾಪಾರಿ ಬೃಹತ್ ಪ್ರಮಾಣದ ಕಿರುಕುಳ ವ್ಯಾಪಾರಿ ಅಥವಾ ಚಿಲ್ಲರೆ ವ್ಯಾಪಾರಿಗಳಿಂದ ಆದೇಶವನ್ನು ಪಡೆದಿರ್ತಾನೆ ಎಷ್ಟು ಪ್ರಮಾಣದ ಸರಕುಗಳನ್ನು ಅವರಿಗೆ ಕೊಡಬೇಕು ಅನ್ನುವಂತಹದ್ದು. ಅದು ಅಲ್ಲದೆ ದಟ್ ಹೋಲ್ಸೇಲರ್ ಸಪ್ಲೈ ದ ಗೂಡ್ಸ್ ಟು ದಿ ರಿಟೇಲರ್ಸ್. ಅಷ್ಟೇ ಪ್ರಮಾಣದ ಸರಕುಗಳನ್ನು ಏನು ಮಾಡ್ತಾನೆ ಅನ್ನಂದರೆ ಅವನು ಮಾರಾಟವನ್ನು ಮಾಡ್ತಾನೆ. ಸೊ ಈ ರೀತಿಯಾಗಿ ಮಾರಾಟ ಮಾಡೋದು ತಗೊಳ್ಳೋದು ಅನ್ನುವಂತಹದ್ದು ಏನಿದೆ ಇದು ಒಂದು ಪ್ರೊಡಕ್ಷನ್ ಆಕ್ಟಿವಿಟಿಗೆ ಏನಾಗ್ತದೆ ಮಾರ್ಕೆಟಿಂಗ್ ಅನ್ನು ಕಲ್ಪಿಸಿಕೊಡುವಂತಹದ್ದು ಸಹಾಯಕ ಆಗ್ತದೆ. ಟು ದ ಹೂಮ್ ಅಂತಂದರೆ ಟು ದ ಸೊ ಮ್ಯಾನುಫ್ಯಾಕ್ಚರರ್ಸ್. ಯಾರಿಗೆ ಸಹಾಯಕ ಆಗಿರುವಂತಹದ್ದು? ಉತ್ಪಾದಕರಿಗೆ ಸಹಾಯಕ ಆಗಿರುವಂಥದ್ದು. ಅವರು ಬದಲು ಮಾರ್ಕೆಟಿಂಗ್ ಮಾಡ್ತಾ ಇರೋರು ಯಾರು ಅಂತಂದರೆ ಹೋಲ್ಸೇಲರ್ ಅಂತಾನೆ ಕರಿಬಹುದು. ಎಸ್, ನೆಕ್ಸ್ಟ್ ಒನ್ ಫೆಸಿಲಿಟೇಟ್ ಕಂಟಿನ್ಯೂವಿಟಿ. ಉತ್ಪಾದನೆಯ ನಿರಂತರತೆಗೆ ನೆರವು. ಫೆಸಿಲಿಟೇಟ್ ಕಂಟಿನ್ಯೂ ಪ್ರೊಡಕ್ಷನ್ ಅಂತಾನೂ ಕರಿಬಹುದು. ಸೊ ಉತ್ಪಾದನೆಯ ನಿರಂತರತೆಗೆ ನೆರವು. ಯಾಕೆ ಉತ್ಪಾದನೆಯ ನಿರಂತರತೆ ನೆರವು ಅಂತಂದರೆ ಸೊ ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಸೆಲ್ ಆಫ್ ಗೂಡ್ಸ್. ಸೊ ಸರಕುಗಳನ್ನು ಖರೀದಿಸೋದು ಮತ್ತು ಮಾರಾಟ ಮಾಡೋದು ಏನಿದೆ ಇದು ಏನಾದರೂ ನಿರಂತರವಾಗಿರ್ತದೆ. ಯಾರಿಂದ ನಿರಂತರವಾಗಿರ್ತದೆ ಅಂತಂದರೆ ಸೊ ಸಗಟು ವ್ಯಾಪಾರಿಯಿಂದ ನಿರಂತರ ಆಗಿರುವಂಥದ್ದು. ಏನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ದ ಹೋಲ್ಸೇಲರ್ಸ್ ಪರ್ಚೇಸ್ ದ ಗೂಡ್ಸ್ ಫ್ರಮ್ ಪ್ರೊಡ್ಯೂಸರ್ಸ್ ಆ್ಯಸ್ ಆ್ಯಂಡ್ ಒನ್ ದೀಸ್ ಆರ್ ಪ್ರೊಡ್ಯೂಸ್ಡ್. ಅಂದರೆ ಯಾವಾಗ ಅವನು ಉತ್ಪಾದನೆ ಮಾಡಿಬಿಡ್ತಾನೆ ಆಟೋಮೆಟಿಕಲಿ ಪರ್ಚೇಸ್ ಮಾಡೋದು ಮತ್ತೆ ಏನು ಮಾಡ್ತಾನೆ ಸೇಲ್ ಮಾಡ್ತಾನೆ. ಇಟ್ ಹೆಲ್ಪ್ಸ್ ದ ಮ್ಯಾನುಫ್ಯಾಕ್ಚರರ್ಸ್ ಇನ್ ಮೈಂಟೈನಿಂಗ್ ಕಂಟಿನ್ಯೂಟಿ ಆಫ್ ಪ್ರೊಡಕ್ಷನ್ ಆಕ್ಟಿವಿಟಿ. ಸಿಂಪಲ್, ಅರ್ಥ ಆಗ್ತದಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಇಸ್ ದ ಸ್ಟೋರೇಜ್. ಆಲ್ರೆಡಿ ಈ ಪಾಯಿಂಟನ್ನು ನೆಕ್ಸ್ಟ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಬೇರಿಂಗ್ ರಿಸ್ಕ್ ಒಳಗೆ ಈ ಸ್ಟೋರೇಜ್ ದಾಸ್ತಾನು ಅಥವಾ ಸಂಗ್ರಹಣೆ ಅನ್ನುವಂತಹದ್ದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇರಲಿ, ಇನ್ನೊಂದು ಸರಿ ಹೇಳೋಣ. ಏನೋ when goods are delivered to the wholesaler, the goods are stored where in the warehouse of
ಹೋಲ್ಸೇಲರ್. ಸೊ ಯಾರ ಒಂದು ಗೂಡ್ಸ್ ನಾವು ಏನು ಸರಕುಗಳು ಬಂದಿರ್ತವೆ, ಯಾರಿಂದ ಮ್ಯಾನುಫ್ಯಾಕ್ಚರಿಂದ ಬಂದಿರ್ತವೆ, ಆ ಎಲ್ಲ ಸರಕುಗಳನ್ನು ಎಲ್ಲಿ ನಾವು ಸಂಗ್ರಹಣೆ ಮಾಡ್ತೀವಿ ಅಂತಂದರೆ, ಸೊ ಯಾರು ಒಂದು ಸಗಟು ವ್ಯಾಪಾರಿಯ ಸ್ವಂತ ದಾಸ್ತಾನು ಮಳಿಗೆಯಲ್ಲಿನೇ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗ್ತದೆ, ಇಟ್ ರಿಲೈವ್ಸ್ ಟು ದ ಮ್ಯಾನುಫ್ಯಾಕ್ಚರರ್ಸ್ ಆಫ್ ದ ಸ್ಟೋರಿಂಗ್ ಪ್ರಾಬ್ಲಮ್. ಸಂಗ್ರಹಣೆ ಮಾಡುವಂತಹ ತೊಂದರೆ ತಪ್ಪಿದಂತಾಗ್ತದೆ. ಯಾರಿಗೆ ತಪ್ಪಿದಂತಾಗ್ತದೆ ಅಂದರೆ ಉತ್ಪಾದಕನಿಗೆ ತಪ್ಪಿದಂತೆ ಆಗುವಂತಹದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಎಸ್, ಯಾವುದಿದು? ಸರ್ವಿಸ್ ಟು ದ ಮ್ಯಾನುಫ್ಯಾಕ್ಚರರ್ಸ್. ದ ನೆಕ್ಸ್ಟ್ ಕಂಟೆಂಟ್ ಈಸ್ ಸರ್ವಿಸ್ ಟು ರಿಟೇಲರ್ಸ್ ಬೈ ದಿ ಹೋಲ್ಸೇಲರ್. ಯಾರಿಂದ ಅಂತಂದರೆ ಸಗಟು ವ್ಯಾಪಾರಿಯಿಂದ ಚಿಲ್ಲರೆ ವ್ಯಾಪಾರಿ ಅಥವಾ ಕಿರುಕುಳ ವ್ಯಾಪಾರಿಗೆ ದೊರೆಯುವಂತಹ ಸೇವೆಗಳು ಯಾವ್ಯಾವಿದ್ದಾವೆ? ದ ಫಸ್ಟ್ ಒನ್ ಈಸ್ ಅವೈಲಬಿಲಿಟಿ ಆಫ್ ಗೂಡ್ಸ್ ಆರ್ ಸಪ್ಲೈ ಆಫ್ ಗೂಡ್ಸ್, ಸರಕುಗಳ ಪೂರೈಕೆ. ಸೊ ಕಂಟಿನ್ಯೂಟಿಯಾಗಿ ಏನು ಮಾಡ್ತಾ ಇರ್ತಾನೆ ಅಂತಂದರೆ, ಸೊ ಒಬ್ಬ ಹೋಲ್ಸೇಲರು ಸರಕುಗಳನ್ನು ಪೂರೈಕೆ ಮಾಡ್ತಾ ಇರ್ತಾನೆ. ಆನ್ ದ ಡಿಮ್ಯಾಂಡ್ ಆಫ್ ಕಸ್ಟಮರ್ಸ್, ದ ಹೋಲ್ಸೇಲರ್ ಪ್ರೊವೈಡ್ಸ್ ದ ಗೂಡ್ಸ್ ಟು ದಿ ರಿಟೇಲರ್. ಯಾರ ಒಂದು ಬೇಡಿಕೆಯ ಆಧಾರದ ಮೇಲೆ, ಅಂದರೆ ಗ್ರಾಹಕರ ಬೇಡಿಕೆಯ ಆಧಾರದ ಮೇಲೆ ಒಂದು ಉತ್ಪಾದಕನಿಂದ ಪಡೆದಂತಹ ಸರಕುಗಳನ್ನು ಯಾರು ಅಂದರೆ ಸಗಟು ವ್ಯಾಪಾರಿಯು ಚಿಲ್ಲರೆ ವ್ಯಾಪಾರಿಗಳು ನಿರಂತರವಾಗಿ ಪೂರೈಕೆ ಮಾಡ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಇದರಿಂದ ಏನಾಗ್ತದೆ ಅಂತಂದರೆ, ಸೊ ಲಾರ್ಜ್ ಕ್ವಾಂಟಿಟಿ ಒಳಗೆ ಸ್ಟೋರ್ ಮಾಡುವಂತಹದ್ದು ತಪ್ತದೆ. ಯಾರಿಗೆ? ಸೊ ಟು ದ ರಿಟೇಲರ್. ಯಾರಿಗೆ ಅಂತಂದರೆ ಅದು ಸಗಟು ವ್ಯಾಪಾರಿಯಿಂದ ಅಲ್ಲ, ಅದು ಚಿಲ್ಲರೆ ವ್ಯಾಪಾರಿಗೆ ತಪ್ಪಿದಂತೆ ಆಗ್ತದೆ. ಏನು ಕೊಟ್ಟಿದ್ದಾರೆ? ದ ರಿಟೇಲರ್ ಹ್ಯಾಸ್ ಟು ಮೇಂಟೈನ್ ಅ ಸ್ಟಾಕ್ ಆಫ್ ಲಾರ್ಜ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ to meet the demand of his customers. Yes, it's very simple. The next, the wholesaler provides the products of various manufacturers to the retailers and saves them from the keeping large quantity of each ಪ್ರಾಡಕ್ಟ್. ಪ್ರತಿಯೊಂದರೂ ಸಹಿತವಾಗಿ ಏನು ಕ್ವಾಂಟಿಟಿ ಸ್ಟೋರಿಂಗ್ ಮಾಡೋದಿತ್ತಲ್ಲ, ಅದೇನಾಗ್ತದೆ ತಪ್ಪಿದಂತಾಗುವಂತಹದ್ದು. ಎಸ್, ದ ನೆಕ್ಸ್ಟ್ ಕಂಟೆಂಟ್ ಅಥವಾ ನೆಕ್ಸ್ಟ್ ಪಾಯಿಂಟ್, ಮಾರ್ಕೆಟಿಂಗ್ ಸಪೋರ್ಟ್. ಏನಿದು ಮಾರ್ಕೆಟಿಂಗ್ ಸಪೋರ್ಟ್ ಅನ್ನುವಂತಹದ್ದು ನಾವು ನೋಡ್ತಾ ಹೋದರೆ, ಮಾರಾಟ ಪ್ರಕ್ರಿಯೆಯ ಬೆಂಬಲ. ಈ ಮಾರಾಟ ಪ್ರಕ್ರಿಯೆ ಬೆಂಬಲ ಅನ್ನುವಂತಹದ್ದು ಏನು? ಸಿಂಪಲ್. ದ ಹೋಲ್ಸೇಲರ್ಸ್ ಅಂಡರ್ಟೇಕ್ ದ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಅದರ್ ಮಾರ್ಕೆಟಿಂಗ್ ಫಂಕ್ಷನ್ಸ್ ಟು ಇಂಡ್ಯೂಸ್ ಕನ್ಸ್ಯೂಮರ್ಸ್ ಟು ಪರ್ಚೇಸ್ ದ ಗೂಡ್ಸ್. ಸೊ ಸಾಮಾನ್ಯವಾಗಿ ಹೇಳೋದಾದರೆ, ಸಗಟು ವ್ಯಾಪಾರಿಯು ಗ್ರಾಹಕರಿಗೆ ಸರಕುಗಳನ್ನು ಕೊಳ್ಳುವಂತೆ ಮನವೊಲಿಸಲಿಕ್ಕೆ ಮಾರಾಟ ಪ್ರಕ್ರಿಯೆಯ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಅದರಲ್ಲಿ ಜಾಹೀರಾತುನೂ ಸಹಿತವಾಗಿ ಸೇರಿರುವಂತಹದ್ದು. ಸೊ ಇದರಿಂದ ಏನಾಗ್ತದೆ ಅಂತಂದರೆ, ಸೊ ಡಿಮ್ಯಾಂಡ್ ಅನ್ನುವಂತಹದ್ದು ಇನ್ಕ್ರೀಸ್ ಆಗ್ತದೆ. ಯಾವುದಕ್ಕೆ ಡಿಮ್ಯಾಂಡನ್ನು ಇನ್ಕ್ರೀಸ್ ಆಗ್ತದೆ? ನ್ಯೂ ಹೊಸದಾದಂತಹ ಸರಕುಗಳಿಗೆ ಸೊ ಬೇಡಿಕೆ ಅನ್ನುವಂತಹದ್ದು ಹೆಚ್ಚಿಗೆ ಆಗುವಂತಹದ್ದು. ಎಸ್, ಸಿಂಪಲ್. ದ ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ಸ್ ದ ಡಿಮ್ಯಾಂಡ್ ಆಫ್ ವೇರಿಯಸ್ ನ್ಯೂ ಪ್ರಾಡಕ್ಟ್ಸ್. ಇದರಿಂದ ಯಾರಿಗೆ ಅನುಕೂಲ ಆಗ್ತದೆ? ಟು ದ ರಿಟೇಲರ್. ಸೊ ಒಬ್ಬ ಕಿರುಕುಳ ವ್ಯಾಪಾರಿಗೆ ಅನುಕೂಲಕರವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ದ ನೆಕ್ಸ್ಟ್ ಒನ್ ಈಸ್ ಗ್ರಾಂಟ್ ಆಫ್ ಕ್ರೆಡಿಟ್. ಉದ್ದರಿ ಸೌಲಭ್ಯ ನೀಡುವಂತಹದ್ದು. ಎಸ್, ಸಿಂಪಲ್. ದ ಹೋಲ್ಸೇಲರ್ grants the credit facility to the retailers. So which retailers? Loyal retailers. So wholesaler provide the financial help to the retailers by selling them goods on a credit basis. So it enables the retailers to manage their business with less working capital. ಅಂದರೆ ಕಡಿಮೆ ಕಾರ್ಯಶೀಲ ಬಂಡವಾಳದೊಂದಿಗೆ ಏನು ಮಾಡಬಹುದು ಅಂತಂದರೆ, ವ್ಯವಹಾರವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಈ ರೀತಿಯಾದಂತಹ ಹೋಲ್ಸೇಲರ್ಸ್ ಯಾರಿಗೆ? ಕಿರುಕುಳ ವ್ಯಾಪಾರಿಗಳಿಗೆ ಸಹಾಯಕವಾಗಿರುವಂತಹದ್ದು ಕಾಣ್ತಾ ಇದ್ವಿ, ಉದ್ದರಿ ಸೌಲಭ್ಯವನ್ನು ನೀಡುವಂಥದ್ರಿಂದ. ನೆಕ್ಸ್ಟ್ ಒನ್ ಈಸ್ ಸ್ಪೆಷಲೈಸ್ಡ್ ನಾಲೆಜ್. ದ ಹೋಲ್ಸೇಲರ್ಸ್ ಸ್ಪೆಷಲೈಸ್ ಇನ್ ದ ಪರ್ಟಿಕ್ಯುಲರ್ ಲೈನ್ ಆಫ್ ಪ್ರಾಡಕ್ಟ್ಸ್ and have expert knowledge of the market condition. So relating to such
ಸಮ್ ಆಫ್ ದಿ ಪ್ರಾಡಕ್ಟ್. ಸೊ ನಾವು ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂತಂದರೆ, ಈ ಮಾರ್ಕೆಟ್ ಲೈನ್ ಒಳಗೆ ಯಾವುದು ಪ್ರಾಡಕ್ಟನ್ನು ಆಧಾರವಾಗಿಟ್ಟು ಸಗಟು ವ್ಯಾಪಾರ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಎ ಅನ್ನುವಂತಹ ವ್ಯಕ್ತಿ ಸೊ ಟೀ ಪೌಡ್ರ್ ಬಗ್ಗೆ ಸ್ಪೆಷಲೈಸ್ ನಾಲೆಜ್ ಇದೆ, ಮಾರ್ಕೆಟ್ ಬಗ್ಗೆ ಕಂಡೀಷನ್ ಇದೆ ಅಂದರೆ, ಸೊ ಅದಕ್ಕೆ ಸಂಬಂಧಪಟ್ಟಂಥ ನಾಲೆಜನ್ನು ಯಾರಿಗೆ ಮತ್ತೆ ಪ್ರೊವೈಡ್ ಮಾಡ್ತಾನೆ ಅಂದರೆ ಟು ದ ರಿಟೇಲರ್ಸ್. ಯಾಕಂದರೆ ತನ್ನ ನಾಲೆಜ್ ಏನಿದೆ, ತನ್ನ ಹತ್ರ ಸ್ಪೆಷಲೈಸೇಷನ್ ಏನಿದೆ, ಅದನ್ನು ಶೇರ್ ಮಾಡಿಕೊಳ್ಳುವಂತಹದ್ದು ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿಯನ್ನು ಯಾರು ತಗೊಳ್ತಾರೆ ಅಂತಂದರೆ ಸೊ ಹೋಲ್ಸೇಲರ್. ಎದ್ರ ಬಗ್ಗೆ ಹೇಳ್ತಾನೆ? ಅಬೌಟ್ ದ ಕ್ವಾಲಿಟಿ, ಕ್ವಾಂಟಿಟಿ ಆ್ಯಂಡ್ ದ ಪ್ರೈಸ್ ಆಫ್ ದಿ ಪ್ರಾಡಕ್ಟ್. ಸೊ ಒಂದು ಸರಕಿನ ಬಗ್ಗೆ ಬೆಲೆ ಏನಿದೆ, ಯಾವ ರೀತಿ ಫ್ಲಕ್ಚುಯೇಷನ್ ಆಗಬಹುದು ಮುಂದ್ಗಡೆ, ಸೊ ಅದರ ಕ್ವಾಲಿಟಿ ಏನಿದೆ, ಎಷ್ಟು ಪ್ರಮಾಣದಿದೆ, ಎಷ್ಟು ಪರಿಣಿತಿಯನ್ನು ಹೊಂದಿರುವಂತಹದ್ದು ತಿಳಿಸೋದ್ರೆ ಯಾವುದ್ರ ಮೂಲಕ ಅಂದರೆ ಸೊ ಅದು ಹೋಲ್ಸೇಲರ್ನ ನಾಲೆಜ್ ಮೂಲಕ ಅನ್ನುವಂಥದ್ದು ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ಒನ್ ಈಸ್ ರಿಸ್ಕ್ ಶೇರಿಂಗ್, ನಷ್ಟಭಯ ಹಂಚಿಕೊಳ್ಳುವಿಕೆ. ಸೊ ಯಾರ ನಷ್ಟಭಯನ ಹಂಚ್ಕೊಳ್ತಾರೆ ಅಂತಂದರೆ ಸೊ ರಿಟೇಲರ್ಸ್ ನಷ್ಟಭಯನ ಹಂಚ್ಕೊಳ್ಳೋರು ಇಲ್ಲಿ ಸಗಟು ವ್ಯಾಪಾರಿಗಳು. ಎಸ್, ದ ರಿಟೇಲರ್ಸ್ ಶೇರ್ ದೇರ್ ರಿಸ್ಕ್ ಸೊ ವಿತ್ ದಿ ಹೋಲ್ಸೇಲರ್ಸ್ ಅನ್ನುವಂತಹದ್ದು. ಯಾವ ಆಧಾರದ ಮೇಲೆ? ಸಿಂಪಲ್, ದ ರಿಟೇಲರ್ಸ್ ಪರ್ಚೇಸ್ ದ ಗೂಡ್ಸ್ ಫ್ರಮ್ ದಿ ಹೋಲ್ಸೇಲರ್ಸ್ ಇನ್ ದ ಸ್ಮಾಲರ್ ಕ್ವಾಂಟಿಟೀಸ್ ಆ್ಯಂಡ್ ದಟ್ ಟು ಆನ್ ಕ್ರೆಡಿಟ್. ಯಾವ ಆಧಾರದ ಮೇಲೆ ರೀ ಅಂತ ನೋಡ್ತಾ ಹೋದ್ರೆ ಉದ್ದರಿ ಆಧಾರದ ಮೇಲೆ ಸಣ್ಣ ಪ್ರಮಾಣದ ಸರಕುಗಳನ್ನು ಪರ್ಚೇಸ್ ಮಾಡ್ತಾರೆ. ಇಟ್ ಸೇವ್ಸ್ ದ ರಿಟೇಲರ್ಸ್ ಫ್ರಮ್ ದ ಅಸ್ಯೂಮಿಂಗ್ ರಿಸ್ಕ್ ಆಫ್ ಸ್ಪಾಯ್ಲೇಜ್, ಸೊ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಫ್ಲಕ್ಚುಯೇಷನ್ ಆ್ಯಂಡ್ ಅದರ್ ಡ್ಯಾಮೇಜಸ್. ಅಕಸ್ಮಾತ್ ಏನಾದರೂ ಚಿಲ್ಲರೆ ವ್ಯಾಪಾರಿ ದೊಡ್ಡ ಪ್ರಮಾಣದ ಸರಕುಗಳನ್ನು ತಂದಿಟ್ಟರೆ ಬೆಲೆಯೊಳಗೆ ವ್ಯತ್ಯಾಸ ಆಗುವಂತಹದ್ದಾಗಿರ್ತದೆ. ಸೊ ಅದು ವೇಸ್ಟ್ ಆಗುವಂತಹದ್ದು, ನಷ್ಟಭಯನ ಹೊಂದುವಂತಹದ್ದಾದರೂ ಆಗಿರ್ಬೋದು, ಸರಕುಗಳ ಹಾಳಾಗುವಂತಹದ್ದಾದರೂ ಆಗಿರ್ಬೋದು. ಈ ಎಲ್ಲ ನಷ್ಟಭಯವನ್ನು ಹೊತ್ಕೊಳ್ಳೋನು ಯಾವನು ಅಂತಂದರೆ ಅದು ಹೋಲ್ಸೇಲರ್ ಅಂತ ಕರಿತಾ ಇದ್ದೀವಿ. ಶೇರಿಂಗ್ ಆಫ್ ರಿಸ್ಕ್. ಎಸ್, ದ ನೆಕ್ಸ್ಟ್ ಕಂಟೆಂಟ್, ಇಟ್ ಈಸ್ ಅ wholesaler activity that provide the services to the manufacturer as well as the retailer. The next content is retail trade. Yes, what is retail trade? Simple, the retail trade is nothing but buying and selling of goods and services in a relatively small quantities from wholesalers and so ultimate consumers. is like ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಸಣ್ಣ ಪ್ರಮಾಣದೊಳಗೆ ಯಾರಿಂದ ಖರೀದಿಸೋದು ಅಂತಂದರೆ ಸೊ ಹೋಲ್ಸೇಲರಿಂದ ಖರೀದಿಸೋದು. ಅದೇ ರೀತಿಯಾಗಿ ಸೊ ಗ್ರಾಹಕರಿಗೆ ಏನು ಮಾಡೋದು, ವಿತರಣೆ ಮಾಡುವಂತಹ ಒಂದು ಕಾರ್ಯದಲ್ಲಿ ತೊಡಗಿರುವಂಥ ವ್ಯಾಪಾರಿಗಳಿಗೆ ಚಿಲ್ಲರೆ ವ್ಯಾಪಾರಿಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ದಿಸ್ ಟೈಪ್ ಆಫ್ ದ ಟ್ರೇಡ್ ರಿಕ್ವೈರ್ಸ್ ಅ ಸ್ಮಾಲ್ ಅಮೌಂಟ್ ಆರ್ ಸ್ಮಾಲ್ ವರ್ಕಿಂಗ್ ಕ್ಯಾಪಿಟಲ್. ಸೊ ರಿಟೇಲ್ ಅನ್ನುವಂತಹದ್ದಿನ ಸ್ವಲ್ಪ ನೋಡಿದಾಗ ಕಡಿಮೆ ರೀತಿಯಾದಂಥ ವರ್ಕಿಂಗ್ ಕ್ಯಾಪಿಟಲ್ ಅವರಿಗೆ ಅವಶ್ಯಕತೆ ಇರುವಂತಹದ್ದು, ನಾವು ಅಂದರೆ ಕ್ಯಾಪಿಟಲ್ ಕಡಿಮೆ ಇರುವಂತಹದ್ದು ಅವಶ್ಯಕತೆ ಕಾಣ್ತಾ ಇದ್ದೀವಿ. ಅದು ಅಲ್ಲದೆ ದ ರಿಟೇಲರ್ ಡೀಲ್ಸ್ ಇನ್ ಅ ಲಾರ್ಜ್ ವೆರೈಟಿ ಆಫ್ ಗೂಡ್ಸ್. ಸೊ ವಿವಿಧ ಬಗೆಯ ಸರಕುಗಳನ್ನು ಈ ಒಂದು ಚಿಲ್ಲರೆ ವ್ಯಾಪಾರಿಗಳು ತಮ್ಮ ಅಂಗಡಿಯಲ್ಲಿ ಸೊ ಹೊಂದಿರಬೇಕಾಗಿರುವಂತಹದ್ದು ಅಗತ್ಯತೆ ಇರುವಂತಹದ್ದು. ದ ಏರಿಯಾ ಆಫ್ ಆಪರೇಷನ್ ಆಫ್ ರಿಟೇಲರ್ಸ್ ಈಸ್ ಜನರಲಿ ಲಿಮಿಟೆಡ್ ಟು ಅ ಲೊಕ್ಯಾಲಿಟಿ. ಅಂದರೆ ಸ್ಥಾನಿಕವಾಗಿ ಇದು ಏನಾಗ್ತದೆ, ಸಂಬಂಧಪಟ್ಟಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಹಾಗೆ ನೋಡ್ತಾ ಹೋದರೆ ಸರ್ವಿಸ್ ಟು ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಹೋಲ್ಸೇಲರ್ಸ್ ಬೈ ದಿ ಸೊ ರಿಟೇಲರ್ಸ್. ಯಾವ ಸೇವೆಗಳನ್ನು ಕೊಡ್ತಾ ಇದ್ದಾರೆ ಯಾರ್ಯಾರಿಗೆ? ಸೊ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಹೋಲ್ಸೇಲರ್ಸ್. ದ ಫಸ್ಟ್ ಒನ್, ಸರ್ವಿಸ್ ಟು ದಿ ಮ್ಯಾನುಫ್ಯಾಕ್ಚರರ್ಸ್. ದ ಫಸ್ಟ್ ಒನ್ ಕಂಟೆಂಟ್ ಆರ್ ದ ಫಸ್ಟ್ ಒನ್ ಈಸ್ ಹೆಲ್ಪ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್. ಸರಕುಗಳ ವಿತರಣೆಯಲ್ಲಿ ಸಹಾಯ ಯಾರಿಗೆ ಮಾಡ್ತದೆ? ಟು ದ ಮ್ಯಾನುಫ್ಯಾಕ್ಚರರ್ಸ್. ಯಾವ ರೀತಿಯಾಗಿ ಸಹಾಯ ಮಾಡ್ತದೆ ಅನ್ನುವಂತಹದ್ದನ್ನು ನೋಡ್ತಾ ಹೋದರೆ, ರಿಟೇಲರ್ಸ್ ಪ್ರೊವೈಡ್ಸ್ ಆಕ್ಸೆಸ್ ಟು ದ ಮಾರ್ಕೆಟ್ ಟು ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಹೋಲ್ಸೇಲರ್ಸ್
ಥ್ರೂ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಟು ದ ಫೈನಲ್ ಕನ್ಸ್ಯೂಮರ್ಸ್ ಹೂ ಮೇ be scattered over a large geographic area. ಸೊ ಇದು ಏನು ಮಾಡಿ ಸರಕುಗಳ ವಿತರಣೆಯನ್ನು ಮಾಡುವ ಮ್ಯಾನುಫ್ಯಾಕ್ಚರರು ಎಲ್ಲ ರೀತಿಯಾದಂತಹ ಒಂದು ಭೌಗೋಳಿಕ ಪ್ರದೇಶಕ್ಕೆ ವಿಸ್ತಾರಗೊಳ್ಳೋದಂಗಿಲ್ಲ, ಆದರೆ ಆ ಉತ್ಪಾದನೆ ಮಾಡಿದಂತಹ ಸರಕು ಎಲ್ಲ ಪ್ರಾದೇಶಿಕತೆಗೆ ಹಂಚುವಂತಹದ್ದು. ಫಾರ್ ಎಕ್ಸಾಂಪಲ್ ಗುಜರಾತ್ ಒಳಗೆ ಪ್ರೊಡಕ್ಷನ್ ಆಗತ್ತೈತೆ ಅಂದರೆ ಗುಜರಾತಿನ ಮೂಲೆ ಮೂಲೆಗೂ ಸರಕುಗಳನ್ನು ಕಳಿಸುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಯಾವುದು ಅಂದರೆ ಅದರದ್ದು ರೀಟೇಲರ್ಸು ಅಂತೇಳಿ ಕರಿತಾ ಇದ್ದೀವಿ. ಆ್ಯಸ್ ಎ ಸಿಂಪಲ್, ದ ರಿಟೇಲರ್ಸ್ ಪ್ರೊವೈಡ್ಸ್ ದ ಆಕ್ಸೆಸ್ ಟು ದ ಮಾರ್ಕೆಟ್ ಟು ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಹೋಲ್ಸೇಲರ್ಸ್. ಸೊ ಥ್ರೂ ದಿ ಎದ್ರ ಮೂಲಕ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ದ ಗೂಡ್ಸ್, ಸರಕುಗಳನ್ನು ವಿತರಣೆ ಮಾಡುವುದರ ಮೂಲಕ. ಯಾರಿಗೆ ವಿತರಣೆ ಮಾಡುವುದರ ಮೂಲಕ ಅಂತಂದರೆ ಸೊ ಟು ದ ಫೈನಲ್ ಕನ್ಸ್ಯೂಮರ್ಸ್. ಹಾಗಾಗಿ ಇದು ಏನಾಗ್ತದೆ, ಸರಕುಗಳ ವಿತರಣೆಯಲ್ಲಿ ಸಹಾಯಕವಾಗಿದೆ. ನೆಕ್ಸ್ಟ್ ಒನ್ ಈಸ್ ಪರ್ಸನಲ್ ಸೆಲ್ಲಿಂಗ್, ವೈಯಕ್ತಿಕ ಮಾರಾಟ ಮಾಡ್ತದೆ. ಸೊ ವೈಯಕ್ತಿಕ ಮಾರಾಟ ಮಾಡುವಂತಹದ್ದಂದರೆ ಹೇಗೆ? ನಾವು ಸಾಮಾನ್ಯವಾಗಿ ನೋಡೋದಾದರೆ ಉತ್ಪಾದನೆಯಾದಂತಹ ಸರಕುಗಳನ್ನು ವೈಯಕ್ತಿಕವಾಗಿಯೇ ಮಾರಾಟ ಮಾಡಬೇಕು. ಆ ವೈಯಕ್ತಿಕವಾಗಿ ಮಾರಾಟ ಮಾಡುವಂತಹ ಒಂದು ಆ್ಯಕ್ಟಿವಿಟಿ ಒಳಗೆ ಇನ್ವಾಲ್ವ್ ಆದವ್ರು ಯಾರು ಅಂದರೆ ರಿಟೇಲರ್ಸ್. ಎಸ್ ಸಿಂಪಲ್, ಏನು ಕೊಟ್ಟಿದ್ದಾರೆ ನೋಡ್ತಾ ಹೋದರೆ, ದ ಸೇಲ್ ಆಫ್ ಕನ್ಸ್ಯೂಮರ್ ಗೂಡ್ಸ್ ಜನರಲಿ ರಿಕ್ವೈರ್ಸ್ ಪರ್ಸನಲ್ ಸೆಲ್ಲಿಂಗ್ ಎಫರ್ಟ್ಸ್. ವೈಯಕ್ತಿಕ ಮಾರಾಟದ ಒಂದು ಶ್ರಮ ಅನ್ನುವಂತಹದ್ದೇನಿದೆ ಅವಶ್ಯಕತೆ ಇದ್ದೇ ಇದೆ. ಸೊ ಹಾಗಾಗಿ ಈ ಒಂದು ಶ್ರಮದಿಂದ ಏನು ಮಾಡ್ತದೆ ಅಂತ ಮುಕ್ತಿಗೊಳಿಸ್ತದೆ ಯಾರು? ಸೊ ಒಬ್ಬ ಚಿಲ್ಲರೆ ವ್ಯಾಪಾರಿ. ರಿಟೇಲರ್ಸ್ ರಿಲೀವ್ಸ್ ದ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ದ ಹೋಲ್ಸೇಲರ್ಸ್ ಫ್ರಮ್ ದಿ ಪರ್ಸನಲ್ ಸೆಲ್ಲಿಂಗ್ ಎಫರ್ಟ್ಸ್. ಸೊ ಬೈ ಮೇಕಿಂಗ್ ಇಂಡಿವಿಜುವಲ್ ಸೇಲ್ ಟು ದ ಕನ್ಸ್ಯೂಮರ್. ಯಾವುದ್ರ ಮೂಲಕ ಅಂದರೆ ಇಂಡಿವಿಜುವಲ್ ಆಗಿ ತಾನೇ ಏನು ಮಾಡ್ತದೆ ಅಂದರೆ ಗ್ರಾಹಕರಿಗೆ ಸರಕುಗಳನ್ನು ವಿತರಣೆ ಮಾಡ್ತದೆ. ಸೊ ಎದ್ರೊಳಗ ಇನ್ ಸ್ಮಾಲ್ ಕ್ವಾಂಟಿಟಿ, ಸೊ ಸಣ್ಣ ಪ್ರಮಾಣದೊಳಗೆ ಮಾರಾಟ ಮಾಡೋದ್ರಿಂದ, ಸೊ ಪರ್ಸನಲ್ ಸೆಲ್ಲಿಂಗ್ ಮಾಡೋದ್ರಿಂದ ಇದು ಯಾರಿಗೆ ಹೆಲ್ಪ್ ಆಗಿದೆ? ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಹೋಲ್ಸೇಲರ್ಗೂ ಸಹಿತವಾಗಿ ಹೆಲ್ಪ್ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಒನ್, ಎನೇಬಲಿಂಗ್ ಲಾರ್ಜ್ ಸ್ಕೇಲ್ ಆಪರೇಷನ್ಸ್. ಎನೇಬಲಿಂಗ್ ಲಾರ್ಜ್ ಸ್ಕೇಲ್ ಆಪರೇಷನ್ಸ್ ದೊಡ್ಡ ಪ್ರಮಾಣದ ವ್ಯವಹಾರ ಚಟುವಟಿಕೆಗೆ ಅನುವು ಮಾಡಿಕೊಡುತ್ತದೆ. ದೊಡ್ಡ ಪ್ರಮಾಣದ ಚಟುವಟಿಕೆಗಳಿಗೆ ಏನು ಮಾಡ್ತದೆ? ಅನುವು ಮಾಡಿಕೊಡ್ತದೆ. ಅಂದರೆ ಸಿಂಪಲ್, ಒಬ್ಬ ರಿಟೇಲರು ಇಲ್ಲೆಲ್ಲ ಪ್ರಮಾಣದಾಗ ಇದ್ದಾನೆ ಅಂತಂದರೆ, ಸೊ ಅಂದರೆ ಸ್ಮಾಲ್ ಕ್ವಾಂಟಿಟಿ ಒಳಗೆ ಯಾರಿಗೆ ಮಾರಾಟ ಮಾಡ್ತಾ ಇದ್ದಾರೆ? ಗ್ರಾಹಕರಿಗೆ ಮಾರಾಟ, ಕನ್ಸ್ಯೂಮರಿಗೆ ಮಾರಾಟ ಮಾಡ್ತಾನೆ. ಲಾರ್ಜ್ ಸ್ಕೇಲ್ ಆಫ್ ಪ್ರೊಡಕ್ಷನ್ ಏನಾಗ್ತಾ ಇರ್ತದೆ? ನಡೀತಾ ಇರ್ತದೆ. ಎಲ್ಲಿ ನಡೀತದೆ? ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒಳಗಡೆ. ಎಸ್, retailers relieve the wholesalers and the manufacturers from the retailer botherations of making individual sales to the consumers in small quantities. ಎಸ್, ಪರ್ಸನಲ್ ಸೆಲ್ಲಿಂಗ್ ಪಾಯಿಂಟ್ ಒಳಗೆ ಲಿಂಕ್ ಇಟ್ಕೊಂಡು ಹೇಳೋದಾದರೆ, ಸೊ ಇದನ್ನು ಇಂಡಿವಿಜುವಲ್ ಸೇಲ್ ಆಗುವಂತಹದ್ದು ಎಫರ್ಟ್ಸನ್ನು ಕಡಿಮೆ ಮಾಡ್ತದೆ. ಅದು ಅಲ್ಲದೆ ಸೊ ಇಟ್ ಹೆಲ್ಪ್ಸ್ ಟು operate at a large scale and so concentrate on the other so essential activity. ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಅವ್ರು ಏನು ಮಾಡಬೇಕು? ಏಕಾಗ್ರತೆಯನ್ನು ವಹಿಸುವಂತಹದ್ದು, ಆ ಕಾರ್ಯದಲ್ಲಿ ಬ್ಯುಸಿಯಾಗಿರುವಂತಹದ್ದನ್ನು ಮಾಡುವಂತಹದ್ದು ಯಾವುದು ಅಂದರೆ ಸಗಟು ವ್ಯಾಪಾರಿಗಳು ಅಂತ ತಿಳ್ಕೊಳ್ತೀವಿ. ದ ನೆಕ್ಸ್ಟ್, ಕಲೆಕ್ಟಿಂಗ್ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್. ಕಲೆಕ್ಟಿಂಗ್ ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ ಅಂದರೆ ಮಾರುಕಟ್ಟೆ ಮಾಹಿತಿ ಸಂಗ್ರಹಿಸುವುದು. ಮಾರುಕಟ್ಟೆ ಮಾಹಿತಿ ಸಂಗ್ರಹಿಸುವುದು. ಎಸ್, ಪರ್ಸನಲ್ ಕಾಂಟ್ಯಾಕ್ಟ್ ಯಾರ ಜೊತೆ ಇರ್ತಾರೆ ಅಂತಂದರೆ ರಿಟೇಲರ್ಸ್ ಕಸ್ಟಮರ್ಸ್ ಜೊತೆಗೆ ಪರ್ಸನಲ್ ಕಾಂಟ್ಯಾಕ್ಟ್ ಹೊಂದಿರ್ತಾರೆ. ಸೊ ಆ ಪರ್ಸನಲ್ ಕಾಂಟ್ಯಾಕ್ಟ್ ಹೊಂದಿರದ ಅವ್ರ ಡಿಮ್ಯಾಂಡ್ಸ್ ಏನಿದೆ ಪ್ರತಿಯೊಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಆ ಎಲ್ಲ ಡೀಟೇಲ್ಸನ್ನು ಯಾರಿಗೆ ಸಬ್ಮಿಟ್ ಮಾಡ್ತಾರೆ? ಹೋಲ್ಸೇಲರ್ ಆ್ಯಂಡ್ ದ ಸೊ ಮ್ಯಾನುಫ್ಯಾಕ್ಚರರ್ಸ್. ಏನು ಕೊಟ್ಟಿದ್ದಾರೆ? ಆಸ್ ಅ ರಿಟೇಲರ್ಸ್ ಆರ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದೇರ್ ಕನ್ಸ್ಯೂಮರ್ಸ್ or customers, they provide the valuable and reliable market information to the wholesalers and manufacturers about the taste, preference and attitudes of customers. ಗ್ರಾಹಕರ ಅಭಿರುಚಿ ಏನಿದ್ದಾವೆ, ಅವರ ಬಯಕೆಗಳೇನಿದ್ದಾವೆ, ಸೊ ಅವರು ಯಾವುದಕ್ಕೆ ಒತ್ತು ನೀಡ್ತಾ ಇದ್ದಾರೆ ಪ್ರತಿಯೊಂದರ ಬಗ್ಗೆ ಮಾಹಿತಿಯನ್ನು ಯಾರಿಗೆ ನೀಡ್ತಾರೆ ಅಂತಂದರೆ ಅವ್ರಿಗೆ ಉತ್ಪಾದಕರು ಮತ್ತು ಸಗಟು ವ್ಯಾಪಾರಿಗಳಿಗೆ ನೀಡುವಂತಹ ಒಂದು ಕಾರ್ಯದಲ್ಲಿ
ಚಿಲ್ಲರೆ ವ್ಯಾಪಾರಿಗಳು ಇರ್ತಾ ಇದ್ದಾರೆ. ಎಷ್ಟನೇ ಪಾಯಿಂಟ್ ಇದು? 4th ಪಾಯಿಂಟ್. ಇನ್ನು 5th ಪಾಯಿಂಟ್, ಹೆಲ್ಪ್ಸ್ ಇನ್ ಪ್ರಮೋಷನ್. ಫಾರ್ ಎಕ್ಸಾಂಪಲ್ ನಾನು ಇದು ಈ ಪಾಯಿಂಟ್ ಹೋಗೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವುದು? ಪ್ರವರ್ತನೆಯಲ್ಲಿ ನೆರವು. ಬ್ರೂ ಅನ್ನುವಂತಹದ್ದೊಂದು ಕಾಫಿ ಪೌಡ್ರ್ ಇದೆ. ಬ್ರೂ ಅನ್ನುವಂತಹ ಕಾಫಿ ಪೌಡ್ರಿಗೆ ಒಂದು ಎಕ್ಸಾಂಪಲ್, ದೊಡ್ಡ ಪಾಕೆಟ್ ತೊಗೊಂಡ್ರೆ ಸಣ್ಣ ಪಾಕೆಟ್ ಫ್ರೀ, ಅಥವಾ 2 ಪಾಕೆಟ್ ತೊಗೊಂಡ್ರೆ ಒಂದು ಪೆನ್ ಅನ್ನುವಂತಹದ್ದು, ಒಂದು ಸ್ಪೂನ್ ಅನ್ನುವಂಥ ಫ್ರೀ ಕೊಡ್ತಾರೆ. ಇದನ್ನು ಅವನು ಅಡ್ವರ್ಟೈಸ್ ಮಾಡ್ತಾನೆ. ತನ್ನ ಪರ್ಸ್ನಲ್ ಕಾಂಟ್ಯಾಕ್ಟ್ ಯಾರು ಅಂಗಡಿಗೆ ಬರ್ತಿರ್ತಾರೋ ಅದು ಪ್ರಮೋಷನ್ ಮಾಡ್ತಾ ಇರ್ತಾನೆ. ಸೊ ಈ ಪ್ರಮೋಷನ್ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ, ಯಾರಿಗೆ ಅದರ ಒಂದು ಎಫರ್ಟ್ ಕಡಿಮೆ ಆಗ್ತದೆ ಅಂತಂದರೆ, ಸೊ ಮ್ಯಾನುಫ್ಯಾಕ್ಚರರ್ ಮಾಡಿಸ್ತಾ ಹೋಲ್ಸೇಲರ್ಗೆ ಏನಾಗ್ತದೆ ರೀ, ಎಫರ್ಟ್ ಕಡಿಮೆ ಆಗುವಂತಹದ್ದು. ಸೊ ಇದರಿಂದ ಆಗಿ ಸೊ ಪ್ರಮೋಷನ್ ಆ್ಯಕ್ಟಿವಿಟಿಗೂ ಸಹಿತವಾಗಿ ಏನಾಗ್ತಾನೆ, ಸೊ ಹೆಲ್ಪ್ ಆಗಿರುವಂತಹದ್ದು ಯಾರು? ರಿಟೇಲರ್. ನೆಕ್ಸ್ಟ್ ಒನ್, ಸೊ ಸರ್ವಿಸ್ ಟು ಕನ್ಸ್ಯೂಮರ್ಸ್. ಗ್ರಾಹಕರಿಗೆ ಒದಗಿಸುವಂತಹ ಸೇವೆಗಳು ಯಾವ್ಯಾವಿದ್ದಾವೆ? ಭಾಳ ಸಿಂಪಲ್. ನಮ್ಮ ಮನೆ ಪಕ್ಕದಲ್ಲಿರುವಂತಹ ಅಂಗಡಿಗಳನ್ನ ನಾವು ನೋಡ್ತಾ ಹೋದರೆ ಆ ಅಂಗಡಿಗಳನ್ನೇ ನಾವು ಏನು ಮಾಡಬೇಕಾಗ್ತದೆ? ನೋಡಬೇಕಾಗ್ತದೆ. ಅವ್ರು ನಮಗೆ ಏನೇನು ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅವುಗಳನ್ನೇ ಇಲ್ಲಿ ನಾವೇನು ಮಾಡಿದ್ದೀವಿ? ಮೆನ್ಷನ್ ಮಾಡಿರುವಂತಹದ್ದು. ಫಸ್ಟ್ ಒನ್, ರೆಗ್ಯುಲರ್ ಅವೈಲಬಿಲಿಟಿ ಆಫ್ ಪ್ರಾಡಕ್ಟ್ಸ್. ಎಸ್, ಸಗಟು ವ್ಯಾಪಾರಿ ಅಥವಾ ಚಿಲ್ಲರೆ ವ್ಯಾಪಾರಿ ಅನ್ನುವಂತಹದ್ದು ಏನಿದೆ ಅಂತಂದರೆ, ಸರಕುಗಳ ನಿರಂತರ ಲಭ್ಯತೆ ಇರುವಂತಹದ್ದು. ನಾವು ಯಾವಾಗ ಅಂಗಡಿಗೆ ಹೋಗ್ತೀವೋ ಅವ್ರು ಅವಾಗ ಏನು ಮಾಡ್ತಾರೆ? ಸರಕುಗಳನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ, ದುಡ್ಡು ಕೊಟ್ಟರೆ. ಎಸ್, ರಿಟೇಲರ್ ಹೋಲ್ಡ್ಸ್ ಸ್ಟಾಕ್ ವೇರಿಯಸ್ ಗೂಡ್ಸ್ ಪ್ರೊಡ್ಯೂಸ್ಡ್ ಬೈ ದಿ ಡಿಫ್ರೆಂಟ್ ಮ್ಯಾನುಫ್ಯಾಕ್ಚರರ್ಸ್. ಬೇರೆ ಬೇರೆ ಉತ್ಪಾದಕರಿಂದ ಉತ್ಪಾದಿತ ಸರಕುಗಳು ಎಲ್ಲಿ ಇರ್ತವೆ ಅಂತಂದರೆ ಒಂದೇ ಅಂಗಡಿಯೊಳಗೆ ಇರ್ತವೆ. ಫಾರ್ ಎಕ್ಸಾಂಪಲ್, ನಾವು ಕಿರಾಣಿ ಸ್ಟೋರಿಗೆ ಹೋದರೆ, ಸೊ ಆ ಕಿರಾಣಿ ಸ್ಟೋರ್ ಒಳಗೆ ಬೇಳೆ ಸಿಗ್ತದೆ, ಶೇಂಗಾ ಸಿಗ್ತದೆ, ಅಂದರೆ ಬೇರೆ ಬೇರೆ ಕಡೆ ಬೆಳೆದಿದ್ದೆಲ್ಲ ಏನಾಗ್ತದೆ? ಒಂದು ಅಂಗಡಿಯೊಳಗೆ ಸಿಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇಟ್ ಈಸ್ ದ ಫಸ್ಟ್ ಒನ್. ನೆಕ್ಸ್ಟ್, ನ್ಯೂ ಪ್ರಾಡಕ್ಟ್ ಇನ್ಫಾರ್ಮೇಷನ್, ಅಂದರೆ ಹೊಸ ಸರಕುಗಳ ಮಾಹಿತಿ. ಗ್ರಾಹಕರಿಗೆ ಯಾವುದಾದ್ರೂ ಒಂದು ಹೊಸ ಸರಕು ಮಾರ್ಕೆಟಿಗೆ ಬಂದಿದೆ ಅಂತಂದರೆ, ಆ ಮಾರುಕಟ್ಟೆಗೆ ಬಂದಂತಹ ಸರಕಿನ ಬಗ್ಗೆ ದ ರಿಟೇಲರ್ ಪ್ರೊವೈಡ್ಸ್ ದ ಡೀಟೇಲ್ ಇನ್ಫಾರ್ಮೇಷನ್ ಆ್ಯಂಡ್ ದ ಫೀಚರ್ಸ್ ಆಫ್ ದಿ ಪ್ರಾಡಕ್ಟ್ ಟು ಹೂಮ್? ಟು ದ ಕನ್ಸ್ಯೂಮರ್. ಸೊ ಅದ್ರ ಬಗ್ಗೆ, ಹೊಸ ಒಂದು ಸರಕಿನ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಎಸ್, ನೆಕ್ಸ್ಟ್ ಒನ್, ಕನ್ವೀನಿಯನ್ಸ್ ಇನ್ ಬೈಯಿಂಗ್. ಸರಕುಗಳ ಖರೀದಿಯಲ್ಲಿ ಅನುಕೂಲತೆಯನ್ನು ಮಾಡಿಕೊಡ್ತದೆ. ಅಂದರೆ ಸ್ಮಾಲ್ ಕ್ವಾಂಟಿಟಿ ಆಫ್ ದ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡೋರು ಯಾರು ಅಂದರೆ ಕಸ್ಟಮರ್ಸ್ ಆಗಿರ್ತಾರೆ. ಸೊ ಈ ಕಸ್ಟಮರ್ಸ್ ಸ್ಮಾಲ್ ಕ್ವಾಂಟಿಟಿ ಆಫ್ ಪರ್ಚೇಸ್ ಮಾಡೋದ್ರಿಂದ ಸೊ ನಿಯರೆಸ್ಟ್ ಪ್ಲೇಸ್ ಒಳಗೆ ಇರುವಂತಹದ್ದು. ಸೊ ಆ ನಿಯರೆಸ್ಟ್ ಪ್ಲೇಸ್ ಒಳಗೆ ಮತ್ತು ಕ್ರೆಡಿಟ್ ಫೆಸಿಲಿಟಿಯನ್ನು ಸಹಿತವಾಗಿ ಪ್ರೊವೈಡ್ ಮಾಡುವಂತಹದ್ದು ಯಾವುದು ಅಂತಂದರೆ, ಸೊ ಈ ಒಂದು ಯಾವುದು? ರಿಟೇಲ್ ಶಾಪ್ ಅಂತ ಹೇಳಿ ಕರಿಬಹುದು. ಸೊ ನೆಕ್ಸ್ಟ್ ಒನ್, ವೈಡ್ ಸೆಲೆಕ್ಷನ್. ಸೊ ಈ ವೈಡ್ ಸೆಲೆಕ್ಷನ್ ಒಳಗೆ ನಾವು ಏನಾದರೂ ಹೋದರೆ ಒಂದೇ ರೀತಿ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಕಾಫಿ ಪೌಡರ್, ಆ ಕಾಫಿ ಪೌಡರ್ ಒಳಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇದ್ದಾವೆ. ಸೊ ನಮಗೆ ಮತ್ತು ಟೂತ್ ಪೇಸ್ಟ್ ಅಂತಂದರೆ, ಟೂತ್ ಪೇಸ್ಟ್ ಒಳಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಂಪನಿ ಇರುವಂತಹದ್ದನ್ನ, ಅಂದರೆ ವೈಡ್ ಸೆಲೆಕ್ಷನ್ ಇರುವಂತಹದ್ದು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಇನ್ನು ರಿಟೇಲ್ ಶಾಪ್ ಒಳಗೆ ಕಾಣ್ತಾ ಇದ್ದೀವಿ. ಇದು ಯಾರಿಗೆ ಸರಿ ಅನಿಸಿದೆ ಅಂತಂದರೆ, ಸೊ ಇದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಕಾರಣವಾಗಿದೆ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಕಂಟೆಂಟ್ ಈಸ್ ದ ಟೈಪ್ಸ್ ಆಫ್ ರಿಟೇಲರ್ಸ್. The types of retailers I will explain in next video. Thank you.